ಸೊ ಹಾಯ್ ಗೈಸ್, ಎಲ್ರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ಸೊ ಇವತ್ತಿನ ವಿಡಿಯೋಲ್ಲಿ ಏನಂದರೆ, ನಿಮ್ಮ ತಮ್ಮನೇನಲ್ಲಿ ಆಲ್ರೆಡಿ ನೋಡಿರ್ತೀರ, ಗೊತ್ತಿರುತ್ತೆ. ಎಕ್ಸ್ಪಲ್ಸ್ಗೆ ಎಕ್ಸಾಸ್ಟ್ ತೊಗೊಂಡಿದ್ದೀನಿ, ಬೆಂಡ್ ಪೈಪ್ ತೊಗೊಂಡಿದ್ದೀನಿ. ಈ ವಿಡಿಯೋ ಆ್ಯಕ್ಚುಲಿ ಲೇಟ್ ಆಯಿತು ಹಾಕೋದಕ್ಕೆ, ಯಾಕಂದರೆ ಫಸ್ಟು ಬೆಂಡ್ ಪೈಪ್ ಆರ್ಡ್ರ್ ಮಾಡಿಕೊಂಡೆ, ಅದು ಬರೋದಕ್ಕೆ ನಾವು 10 ಡೇಸ್ ತೊಗೊಳ್ತು. ಸೆಕೆಂಡು ಎಕ್ಸಾಸ್ಟ್ ಆರ್ಡ್ರ್ ಮಾಡಿಕೊಂಡೆ ಫ್ಲಿಪ್ಕಾರ್ಟಲ್ಲಿ, ಅದು ಒಂದು 1 ವೀಕ್ ಆಯಿತು. ಸೊ ಒಂದು ಟೇಲ್ ಟಿ ಡಿ ಆರ್ಡ್ರ್ ಮಾಡಿದ್ದೀನಿ. ಸೊ ಈ ಮೂರನ್ನ ಇವಾಗ ಅನ್ಬಾಕ್ಸ್ ಮಾಡ್ತೀನಿ, ಅದಾದಮೇಲೆ ಫಿಟ್ಟಿಂಗ್ ಮಾಡೋಣ. ಸೊ ಅನ್ಬಾಕ್ಸಿಂಗ್ ಹೋಗೋಣ, ಬನ್ನಿ. ಸೊ ಗೈಸ್, ಅನ್ಬಾಕ್ಸಿಂಗ್ ಮಾಡೋಣ. ಸೊ ಮೊದಲು ಟೇಲ್ ಟಿ ಡಿಯಿಂದ ಸ್ಟಾರ್ಟ್ ಮಾಡೋಣ. ಸೊ ಟೇಲ್ ಟಿ ಡಿ ಇದನ್ನು ಫ್ಲಿಪ್ಕಾರ್ಟಲ್ಲೇ ತೊಗೊಂಡಿದ್ದು. ಸೊ ಇದರಿಂದ ಫಸ್ಟ್ ಸ್ಟಾರ್ಟ್ ಮಾಡೋಣ, ಬನ್ನಿ. ಕ್ಯಾಮ್ರಾ ಸ್ವಲ್ಪ ಆ್ಯಂಗಲ್ ಚೇಂಜ್ ಮಾಡ್ತೀನಿ. ಓಕೆ, ಇಷ್ಟಿದ್ರೆ ಓಕೆ, ಡನ್. ಸೊ ಟೇಲ್ ಟಿ ಡಿ ಮೋಸ್ಟ್ ಪ್ರಾಬಬ್ಲಿ ಟೇಲ್ ಟಿ ಡಿ ಇದರದೆಲ್ಲ ಲಿಂಕ್ ಬೇಕಂದರೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಸೊ ಕ್ವಾಲಿಟಿ ನೋಡಿ, ಆಲ್ರೆಡಿ ಉಜ್ಜೋಗಿದೆ ಪೇಂಟು, ಕ್ವಾಲಿಟಿ ಏನಷ್ಟು ಚೆನ್ನಾಗಿಲ್ಲ. ಸೊ ನೋಡಿ, ಬೆಂಡ್ ಮಾಡ್ತೀನಿ, ಬೆಂಡ್ ಆಗುತ್ತೆ. ವಾ, ಕ್ವಾಲಿಟಿ ಏನಷ್ಟರಲ್ಲೇ ಇದೆ. ಸೊ ಇಲ್ಲೆಲ್ಲ ಪೇಂಟ್ ಹೊಟ್ಟೋಗಿದೆ, ಕ್ವಾಲಿಟಿ ಅಷ್ಟು ಚೆನ್ನಾಗಿಲ್ಲ ಟೇಲ್ ಟಿ ಡಿದು. ಓಕೆ, ಪೇಂಟ್ ಮಾಡ್ಕೊಳ್ಳೋಣ ಬಿಡಿ. ಸೊ ಇದು ಟೇಲ್ ಟಿ ಡಿ. ಸೊ ನೆಕ್ಸ್ಟು ಇದು ನನ್ನ ಫೇವ್ರೆಟ್. ಆ್ಯಕ್ಚುಲಿ ಇದು ನೋಡಿ, HT ಎಕ್ಸಾಸ್ಟ್ ಅಂದ್ಬಿಟ್ಟು. ಸೊ ಇವ್ರದ್ದೊಂದು ವೆಬ್ಸೈಟ್ ಇದೆ, ಇವ್ರದ್ದು ಬಂದು ಕೊಯಂಬತ್ತೂರಲ್ಲಿರೋದು, ಕೊಯಂಬತ್ತೂರಿಂದ ಬಂದಿರೋದು. ಇದು ಬೆಂಡ್ ಪೈಪ್ ಹೇಗಿದೆ ನೋಡೋಣ. ವಾರೆ ವಾ, ಚಂದ್ರು ಚೆನ್ನಾಗಿದೆ ಗುರು. ಬಾಕ್ಸ್ ಸೈಡ್ಗೆ ಹಾಕ್ಬಿಡೋಣ. ಸೊ ಬೆಂಡ್ ಪೈಪಿಂಗ್ ಇದೆ ಗುರು. ಐ ಇನ್ನು ಅನ್ರಾಪ್ ಮಾಡಿಬಿಡೋಣ. ಬಟ್ ಓಕೆ, ನಡೆಯುತ್ತೆ. ಕ್ವಾಲಿಟಿನೂ ಚೆನ್ನಾಗಿದೆ, ಗೇಜ್ ಚೆನ್ನಾಗಿದೆ ಇದ್ರದ್ದು. ನೋಡಿ, ಗೇಜ್ ಇಷ್ಟಪ್ಪ ಬರುತ್ತೆ. ಸೊ ಇಲ್ಲಿ ಎಕ್ಸ್ಪಲ್ಸ್ ಅಂತಲೇ ಕೊಟ್ಬಿಟ್ಟಿದ್ದಾರೆ, ಎಕ್ಸ್ಪಲ್ಸ್ 200 ಅವ್ರದ್ದು ಬ್ರ್ಯಾಂಡ್ ನೇಮ್ ಹಾಕ್ಕೊಂಡಿದ್ದಾರೆ, XT ಎಕ್ಸಾಸ್ಟ್ ಅಂದ್ಬಿಟ್ಟು. ಸೊ ನಾಟ್ ಬ್ಯಾಡ್, ಚೆನ್ನಾಗಿದೆ. ಸೊ ಮೇನ್ ಎಕ್ಸಾಸ್ಟ್ ನೋಡೋಣ, ಅದು ಹೆಂಗಿರುತ್ತೋ. ಆನ್ಲೈನಲ್ಲಿ ತೊಗೊಳೋದಕ್ಕೊಂದು ಬೇಜಾರು ಏನಂದರೆ, ನಮಗೆ ಪಿಕ್ಚರ್ ಇಮೇಜಲ್ಲಿ ನೋಡೋ ಥರ ಡೈರೆಕ್ಟಾಗಿ ಬಂದಾಗ ಒಂದೊಂದು ಸತಿ ಇರಲ್ಲ, ಒಂದೊಂದು ಸತಿ ತುಕಾಲಿ ಅಂದ್ಕೊಳ್ತೀವಿ, ಅದು ಸಕ್ಕದಾಗಿರ್ತವೆ, ನಂಬೋಕ್ಕಾಗಲ್ಲ ಈಸಿಯಾಗಿ. ಸೊ ಈ ಪೈಪ್ನು ತೆಗೆದುಬಿಡೋಣ. ಅನ್ರ್ಯಾಪ್ ಮಾಡೋದು ತುಂಬ ಕಷ್ಟ ಆಗ್ತಿದೆ ಗುರು ಇದು. ಸೊ ಬೆಂಡ್ ಪೈಪ್ ಹೀಗಿದೆ. ವೆಲ್ಡಿಂಗು ಕ್ವಾಲಿಟಿ ಪರವಾಗಿಲ್ಲ, ಚೆನ್ನಾಗೇ ಐತೆ, ನಾಟ್ ಬ್ಯಾಡ್. ಬಟ್ ಇಲ್ಲೆಲ್ಲ ನೋಡಿ, ಸ್ವಲ್ಪ ವೆಲ್ಡಿಂಗು ಒಳ್ಳೆ ಕ್ವಾಲಿಟಿ ಕೊಡ್ಬೋದಾಗಿತ್ತು, ಹಂಗಾಗಿ ಬಿಟ್ಬಿಟ್ಟವ್ರೆ. ಗ್ರೈಂಡ್ ಮಾಡಿ ನೀಟಾಗಿ ನಡೆಯುತ್ತೆ. ಸೊ ಹಿಂಗಿದೆ. ಇದು ಹೆಡ್ ಹತ್ರ ಹೋಗುತ್ತೆ, ಇದು ಹಿಂದೆಗಡೆ ಬರುತ್ತೆ, ಹಿಂಗೆ ಜಾಯಿನ್ ಆಗುತ್ತೆ. ಏನು ಇದು ಒಳಗೆ ಹೋಗ್ತದೆ.
ಇದು ಬೆಂಡ್ ಪೈಪು ನೋಡೋಣ, ಆಮೇಲೆ ಅಡ್ಜಸ್ಟ್ ಮಾಡೋಣ. ಸೊ ಇದನ್ನು ಸೈಡಿಗೆ ಇಟ್ಟರೆ ನೆಕ್ಸ್ಟು ನಮ್ಮ ಮೇನ್ ಎಕ್ಸಾಸ್ಟ್ acropovic ಫಸ್ಟ್ ಕಾಪಿ, ಒರಿಜಿನಲ್ ಅಲ್ಲ, ಬಟ್ ಇದು 3600 ಚೇಂಜ್ ಇದೆ, 3500. 2000ಕ್ಕೆಲ್ಲ ಸಿಗುತ್ತೆ ಅಂದ್ಬಿಟ್ಟು ತುಂಬ ಲೋ ಕ್ವಾಲಿಟಿ ಹಾಕೋದು ಚೆನ್ನಾಗಿರಲ್ಲ. ಇದು ಸ್ವಲ್ಪ ಏಟ್ ತಗೋಬಿಡುತ್ತೆ ಆಮೇಲೆ. ಸೊ ಏನು ಗುರು ಬಾಕ್ಸು ಹಿಂದಿನ ಇದನ್ನು ಓಪನ್ ಮಾಡಿದೆ. ನೋಡಿ, ಇದು ಎಕ್ಸಾಸ್ಟ್ ಹೋಲ್ಡರು. ಸೊ ಇದನ್ನು ಎಕ್ಸಾಸ್ಟ್ ಈ ಸೆಂಟ್ರಲ್ ಕೂರಿಸಿ ಬೋಲ್ಟ್ಗೆ ಹಿಂಗೆ ಲಾಕ್ ಮಾಡೋದಕ್ಕೆ ಇಲ್ಲಿ ಎಕ್ಸಾಸ್ಟ್ ಬರುತ್ತೆ. ಸೊ ಇದಿದೆ, ಮತ್ತು ಸ್ಪ್ರಿಂಗ್ಸ್ ಕೊಟ್ಟಿದ್ದಾರೆ, ಒಂದು ಬೋಲ್ಟ್ ಕೊಟ್ಟಿದ್ದಾರೆ, ಸ್ಪ್ರಿಂಗ್ ಎರಡು ಹುಕ್ಕು. ಇದನ್ನು ವೆಲ್ಡ್ ಮಾಡ್ಕೋಬೋದು, ವೆಲ್ಡ್ ಮಾಡಿ ಲೈಟಾಗಿ ಟಾಕ ಹೊಡೆದು ಸ್ಪ್ರಿಂಗ್ ಲಾಕ್ ಮಾಡ್ಬೋದು. ಸೊ ಇದು ಎಕ್ಸಾಸ್ಟ್ದು ಐಟಮ್ಮು. ಅದು ಬಿಟ್ಟರೆ ಬಂತು ನೋಡಿ ನಮ್ಮ ಮೇನ್ ಎಕ್ಸಾಸ್ಟ್. ವಾವ್, ಸೂಪರ್ ಗುರು, ಪ್ಯಾಕಿಂಗ್ ಚೆನ್ನಾಗಿದೆ. ಓಹ್, ಸಕ್ಕತ್ತಾಗಿದೆ. ನಾನು ಇಷ್ಟು ಚೆನ್ನಾಗಿರುತ್ತೆ ಅಂದ್ಕೊಂಡಿಲ್ಲ. ವಾವ್, ನೈಸ್ ಗುರು, ಸೂಪರ್ ಕ್ವಾಲಿಟಿ, ಚೆನ್ನಾಗಿದೆ. ಇದಕ್ಕೆ DB ಕಿಲ್ಲರ್ ಬರುತ್ತೆ. ಸೊ ನಾವು ಡೈಲಿ ರೆಗ್ಯುಲರಾಗಿ ಸಿಟಿಯಲ್ಲಿ ಓಡಾಡೋದ್ರಿಂದ ನಮಗೆ ಪೊಲೀಸ್ ಅವರು ಆಮೇಲೆ ಸುಮ್ಮನೆ ಹಿಡಿದು ಫೈನ್ ಹಾಕ್ತಾರೆ. ಸೊ DB ಕಿಲ್ಲರ್ ಹಾಕ್ಕೊಂಡ್ರೆ ತುಂಬ ಸೌಂಡ್ ಬರಲ್ಲ. acropovic ಚೆನ್ನಾಗಿದೆ, ಕ್ವಾಲಿಟಿ ನೈಸ್ ಗುರು, ಸೂಪರ್, ಅಲ್ಟಿಮೇಟ್ ಆಗಿದೆ. ಸೊ ಇದು ಅನ್ಬಾಕ್ಸಿಂಗು ಹೇಗಿದೆ. ಒಂಥರ ಡಿಸೈನ್, ಇದು ಚೆನ್ನಾಗಿ ಬರುತ್ತೆ ಅನಿಸುತ್ತೆ. ಚೆನ್ನಾಗಿದೆ, ಕ್ವಾಲಿಟಿ ನೈಸ್. ಸೊ ಇದು ಅನ್ಬಾಕ್ಸಿಂಗು. ಸೊ ಗೈಸ್, ನೋಡಿದ್ರಲ್ವ, ಇದನ್ನು ಹಾಕ್ಸ್ಬಿಟ್ಟು ಆಮೇಲೆ ಒಂದು ವಿಡಿಯೋ ಮಾಡ್ತೀನಿ. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ, ಇಲ್ಲಾಂದರೆ ಕಂಟಿನ್ಯೂ ಮಾಡ್ತೀನಿ, ನೋಡೋಣ ಏನಾಗುತ್ತೆ ಅಂತ. ಇನ್ನು ನಾನು ಗಾಡಿ ವಾಶ್ ಮಾಡ್ಕೋಬೇಕು. ಗಾಡಿ ಫುಲ್ ನೆನ್ನೆ ಮಳೆ ಬಿದ್ದಿರೋದು ಕೆಸರು ಹೋಗಿದೆ. ಸೊ ಗಾಡಿ ವಾಶ್ ಮಾಡಿಕೊಂಡು ಆಮೇಲೆ ಇದನ್ನು ಫಿಟ್ ಮಾಡೋದಕ್ಕೆ ಹೋಗ್ತೀನಿ, ಅದನ್ನು ವಿಡಿಯೋ ಮಾಡ್ತೀನಿ. ಅದಾದಮೇಲೆ ಸೌಂಡ್ ಹೆಂಗೆ ಬರುತ್ತೆ, ಹೆಂಗಿದೆ ಪರ್ಫಾರ್ಮೆನ್ಸ್ ಅನ್ನೋದನ್ನು ಕೂಡ ವಿಡಿಯೋ ಮಾಡ್ತೀನಿ. ನೋಡಿರಿ ಮುಂದಕ್ಕೆ. ಓಕೆ, ಮತ್ತೆ ಸಿಗೋಣ.